6 ಅಕ್ಟೋಬರ್ 2024ರ ಬೆಳಿಗ್ಗೆ ಊರಿನ ಎಲ್ಲ ಜನರು ತಮ್ಮ ದಿನನಿತ್ಯದ ಕಾರ್ಯದಲ್ಲಿರುತ್ತಾರೆ. ಆವಾಗಲೇ ತೋಟದಲ್ಲಿ ಒಂದು ಮಹಿಳೆಯ ಶವ ಸಿಗುತ್ತದೆ. ಮೈಮೇಲೆ ಇದ್ದ ವಸ್ತ್ರ ಹರಿದಿತ್ತು, ಮುಖವನ್ನು ಜಜ್ಜಿ ಹಾಕಿದ್ದರು. ಇದೊಂದು ಬರ್ಬರವಾದ ಕೊಲೆ ಅಂತ ನೋಡುವಾಗಲೇ ಗೊತ್ತಾಗುತ್ತಿತ್ತು. ಆದರೆ ಇದರ ಹಿಂದೆ ಇರೋ ಕತೆ ಇನ್ನೂ ಭಯಂಕರವಾಗಿತ್ತು. ಸ್ನೇಹಿತರೆ, ಇದೊಂದು ವಿಚಿತ್ರ ಘಟನೆ ಆಗಿತ್ತು. ಹಿಂದೆಂದೂ ಇಂಥ ಘಟನೆ ಬಗ್ಗೆ ನೀವೆಲ್ಲೂ ಕೇಳಿರಲು ಸಾಧ್ಯವಿಲ್ಲ. ಇದೊಂದು ಕೊಲೆ ಮಾತ್ರ ಆಗಿರಲಿಲ್ಲ. ಮೋಸ, ಷಡ್ಯಂತ್ರ, ನಂಬಿಕೆ ದ್ರೋಹ ಇವೆಲ್ಲ ಕೂಡಿತ್ತು. ಕೊಲೆಯಾದ ಹೆಂಗಸಿನ ಹೆಸರು ಅಲ್ಕಾ ಎಂದು ಆಗಿತ್ತು. ಸ್ನೇಹಿತರೆ, ಇವಳು ತನ್ನ ಮಗಳನ್ನೇ ಮುಗಿಸಲು ಹೋಗಿ ತಾನೇ ಇಹಲೋಕ ತ್ಯಜಿಸಿದಳು. ಈ ಕಥೆ ಒಂದು ಎಲ್ಲರಿಗೂ ಪಾಠ ಕಲಿಸುತ್ತೆ. ಹೇಗೆ ದುರಾಸೆ ಮತ್ತು ಮೋಸದ ಜೀವನ ಯಾರನ್ನು ಬೇಕಾದರೂ ನಾಶ ಮಾಡಬಹುದು. ಈ ಘಟನೆ ಹೇಗೆ ಸಂಭವಿಸಿತು? ಅಲ್ಕಾ ತನ್ನ ಮಗಳನ್ನು ಯಾಕೆ ಮುಗಿಸಲು ಪ್ರಯತ್ನ ಮಾಡಿದಳು? ಅವಳು ತೋಡಿದ ಗುಂಡಿಗೆ ಅವಳೇ ಹೇಗೆ ಬಿದ್ದಳು? ಪೊಲೀಸರು ಆರೋಪಿಯನ್ನು ಹೇಗೆ ಪತ್ತೆ ಹಚ್ಚಿದರು? ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏಟಾ ಎಂಬ ಜಿಲ್ಲೆಯ ಜಾಸ್ರತ್ಪುರ್ನ ಒಂದು ಊರಿನಲ್ಲಿ ಈ ಘಟನೆ ನಡೆಯಿತು. ಈ ಊರಿನಲ್ಲಿ ಅಲ್ಕಾ ಅನ್ನೋ ಹೆಂಗಸು ತನ್ನ ಗಂಡ ರಮಕಾಂತ್ ಮತ್ತೆ 2 ಮಕ್ಕಳೊಂದಿಗೆ ವಾಸವಿದ್ದಳು. ಅಲ್ಕಾಳಿಗೆ ಸುಭಾಷ್ ಎಂಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಇತ್ತು. ಸುಭಾಷ್ ಅವಾಗಷ್ಟೇ ಜೈಲ್ನಿಂದ 10 ವರ್ಷದ ಶಿಕ್ಷೆ ಅನುಭವಿಸಿ ಹೊರಬಂದಿದ್ದ. ಆದರೆ ಅಲ್ಕಾ ಜೊತೆ ಅವನ ಸಂಬಂಧ ಅಲ್ಕಾಳ ಮದುವೆಯ ಮುಂಚೆಯಿಂದಲೇ ಇತ್ತು. ಹಾಗಾಗಿ ಸುಭಾಷ್ ಜೈಲ್ನಿಂದ ಹೊರಬಂದ ತಕ್ಷಣ ಅಲ್ಕಾ ಹತ್ತಿರ ಹೋಗುತ್ತಾನೆ. ಅಲ್ಕಾ ಸಹ ಅವನನ್ನು ತನ್ನ ಜೀವನದಲ್ಲಿ ಮತ್ತೆ ಸೇರಿಸಿಕೊಂಡಳು. ಆದರೆ ಅಲ್ಕಾಗೆ ಮದುವೆಯಾಗಿತ್ತು, ಜೊತೆಗೆ 2 ಹೆಣ್ಣು ಮಕ್ಕಳು ಇದ್ದರು. ಆದರೂ ಸುಭಾಷ್ ಅವಳನ್ನು ಬಿಡಲಿಲ್ಲ. ಅವಳ ಜೊತೆ ಸಂಬಂಧ ಮುಂದುವರಿಸಿದ್ದ. ಹಾಗೆ ದಿನ ಕಳೆಯುತ್ತಾ ಇತ್ತು. ಅಲ್ಕಾಳ ದೊಡ್ಡ ಮಗಳಿಗೆ 12 ವಯಸ್ಸು ತುಂಬಿತ್ತು. ಅವಳು ಅವಳದೇ ಒಂದು ಪ್ರಪಂಚದಲ್ಲಿ ಇರುತ್ತಿದ್ದಳು. ಊರಿನ ಕೆಲವು ಯುವಕರೊಂದಿಗೆ ಮಾತನಾಡುತ್ತಿದ್ದಳು. ಒಂದು ದಿನ ಅಲ್ಕಾಳ ಮಗಳು 2 ಯುವಕರೊಂದಿಗೆ ಓಡಿ ಹೋಗುತ್ತಾಳೆ. ಇದು ಗೊತ್ತಾಗುತ್ತಲೇ ಅಲ್ಕಾ ಆ 2 ಯುವಕರ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸುತ್ತಾಳೆ. ಆದರೆ ಇದರ ನಂತರವೂ ಅವಳು ಯುವಕರೊಂದಿಗೆ ಮಾತನಾಡುತ್ತಿರುತ್ತಾಳೆ. ಇದರಿಂದ ಅಲ್ಕಾಗೆ ತುಂಬಾ ಮುಜುಗರವಾಗುತ್ತದೆ. ಅಲ್ಕಾ ತನ್ನ ಮಗಳಿಗೆ ಬುದ್ಧಿ ಹೇಳುತ್ತಾಳೆ. ಆದರೂ ಅವಳು ಕೇಳೋದಿಲ್ಲ. ಅವಳ ಫೋನ್ ಕಿತ್ತುಕೊಳ್ಳುತ್ತಾಳೆ. ನಂತರ ಅವಳನ್ನು ತನ್ನ ತವರು ಮನೆಗೆ ಕಳುಹಿಸುತ್ತಾಳೆ. ಯಾಕಂದ್ರೆ ಅಲ್ಲಿ ಹೋದ ಮೇಲೆ ಸ್ವಲ್ಪ ಸರಿ ಹೋಗಬಹುದು ಅಂತ ಅಂದುಕೊಂಡಿದ್ದಳು. ಆದರೆ ಅಲ್ಲಿ ಹೋದ ಮೇಲೆ ಅವಳು ಸುಧಾರೋದಿಲ್ಲ, ಅದನ್ನೇ ಮುಂದುವರಿಸುತ್ತಾಳೆ. ಅದರಿಂದ ಅವಳ ತವರು ಮನೆಯವರು ಅಲ್ಕಾಗೆ ಫೋನ್ ಮಾಡಿ ಹೇಳುತ್ತಾರೆ, ನಿನ್ನ ಮಗಳಿಂದ ನಮ್ಮ ಮರ್ಯಾದೆ ಹೋಗುತ್ತಿದೆ. ನಿನ್ನ ಮಗಳನ್ನು ಕರೆದುಕೊಂಡು ಹೋಗು ಅಂತ ಹೇಳುತ್ತಾರೆ. ಮಗಳ ಈ ವರ್ತನೆಯಿಂದ ಅಲ್ಕಾ ಬೇಸತ್ತು ಹೋಗಿ ಒಂದು ಉಪಾಯ ಮಾಡುತ್ತಾಳೆ. ಅವಳು ಸುಭಾಷ್ನ ಹತ್ತಿರ ಹೇಳುತ್ತಾಳೆ, ತನ್ನ ಮಗಳು ಇವಾಗ ತನಗೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಇದಕ್ಕೆ ಒಂದೇ ಪರಿಹಾರ, ನನ್ನ ಮಗಳನ್ನು ಮುಗಿಸಿ ಬಿಡು. ನಿನಗೆ 50,000 ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅವನು ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಪ್ಪಿಕೊಳ್ಳುತ್ತಾನೆ. ಒಂದು ದಿನ ಅಲ್ಕಾ, ಅವಳ ಮಗಳು ಮತ್ತೆ ಸುಭಾಷ್ ಕೋರ್ಟ್ಗೆ ಹೋಗಿರುತ್ತಾರೆ. ಕೋರ್ಟಿನಿಂದ ವಾಪಸ್ ಬರೋವಾಗ ಅಲ್ಕಾ ಅವಳ ಮಗಳನ್ನು ಸುಭಾಷ್ ಜೊತೆ ಕಳುಹಿಸುತ್ತಾಳೆ. ರಸ್ತೆಯಲ್ಲಿಯೇ ಅವಳನ್ನು ಮುಗಿಸುವ ಉಪಾಯ ಆಗಿತ್ತು. ಆದರೆ ಸುಭಾಷ್ ಹೇಳುತ್ತಾನೆ, ನಿನ್ನ ತಾಯಿ ನಿನ್ನನ್ನು ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದಾಳೆ. ಇದನ್ನು ಕೇಳಿ ಅವಳ ಮಗಳು ಒಮ್ಮೆ ಬೆಚ್ಚಿ ಬೀಳುತ್ತಾಳೆ. ಆದರೆ ಅವಳು ಹೆದರೋದಿಲ್ಲ. ಅವಳು ಒಂದು ಉಪಾಯ ಮಾಡುತ್ತಾಳೆ. ಇಲ್ಲಿ ಈ ಕಥೆಗೆ ಒಂದು ತಿರುವು ಸಿಗುತ್ತದೆ. ಅದರ ಬಗ್ಗೆ ಅಲ್ಕಾ ಯೋಚನೆಯೂ ಮಾಡಿರಲಿಲ್ಲ. ಅವಳು ತೋಡಿದ ಗುಂಡಿಗೆ ಅವಳೇ ಬೀಳುತ್ತಾಳೆ ಎಂದು. ಆದರೆ ಅಲ್ಲಿ ಏನಾಯಿತು? ಅವಳ ಮಗಳು ಅಂಥದ್ದೇನು ಮಾಡಿದಳು? ಇದೆಲ್ಲ ನಮಗೆ ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. 6 ಅಕ್ಟೋಬರ್ 2024ರ ದಿನ ಎಲ್ಲರೂ ಅವರ ದಿನನಿತ್ಯ ಕಾರ್ಯದಲ್ಲಿ ನಿರತರಾಗಿದ್ದರು. ಆವಾಗಲೇ ತೋಟದಲ್ಲಿ ಒಂದು ಶವ ಸಿಗುತ್ತದೆ. ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಮುಖ ಜಜ್ಜಿ ಹೋಗಿತ್ತು. ಅದನ್ನು ನೋಡಿದ ಎಲ್ಲರೂ ಬೆಚ್ಚಿ ಹೋಗಿದ್ದರು. ನಂತರ ಪೊಲೀಸ್ಗೆ ಫೋನ್ ಮಾಡುತ್ತಾರೆ. ಪೊಲೀಸ್ ಬಂದು ಆ ಜಾಗವನ್ನು ಸೀಲ್ ಮಾಡುತ್ತಾರೆ. ಅಲ್ಲಿದ್ದ ಎಲ್ಲರನ್ನೂ ವಿಚಾರಣೆ ಮಾಡುತ್ತಾರೆ. ಆದರೆ ಅಲ್ಲಿದ್ದ ಯಾರಿಗೂ ಆ ಮಹಿಳೆ ಯಾರು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವಳ ಮುಖವನ್ನು ಜಜ್ಜಿ ಹಾಕಿದ್ದರು. ನಂತರ ಅವಳ ಶವವನ್ನು ಪೋಸ್ಟ್ ಮಾರ್ಟಂಗೆ ಕಳುಹಿಸುತ್ತಾರೆ. ಅವಳ ಗಂಡ ರಮಕಾಂತ್ ಬಂದು ಶವ ಗುರುತು ಹಿಡಿಯುತ್ತಾರೆ. ಅದನ್ನು ನೋಡಿ ಎಲ್ಲರೂ ಇಮ್ಮೆ ಬೆಚ್ಚಿ ಬೀಳುತ್ತಾರೆ. ಯಾಕಂದ್ರೆ ಅದು ಅಲ್ಕಾಳ ಶವ ಆಗಿತ್ತು. ಅಲ್ಕಾಳ ಕೊಲೆ ತುಂಬಾ ನಿರ್ದಯವಾಗಿ ಮಾಡಲಾಗಿತ್ತು. ಅವಳ ತಲೆಗೆ ಹೊಡೆಯಲಾಗಿತ್ತು. ಮುಖಕ್ಕೆ ಕಲ್ಲನ್ನು ಎತ್ತಿ ಹಾಕಲಾಗಿತ್ತು. ಪೊಲೀಸ್ ಘಟನೆ ಆದ ಜಾಗದಲ್ಲಿ ತಪಾಸಣೆ ಮಾಡುತ್ತಾರೆ. ಅಲ್ಲಿ ಅಲ್ಕಾಳ ಮೊಬೈಲ್ ಚೂರು ಚೂರಾಗಿ ಬಿದ್ದಿತ್ತು.
ನಂತರ ಪೊಲೀಸ್ ಅವರ ಮನೆಯಲ್ಲಿ ವಿಚಾರಣೆ ಮಾಡುತ್ತಾರೆ. ಆದರೆ ಏನೂ ಸುಳಿವು ಸಿಗೋದಿಲ್ಲ. ಪೊಲೀಸರಿಗೆ ಈ ಕೇಸ್ ಒಂದು ದೊಡ್ಡ ತಲೆನೋವಾಗಿತ್ತು. ಇದೆಲ್ಲ ಯಾರು ಮಾಡಿದರು? ಇದರ ಹಿಂದಿನ ಕಾರಣವಾದರೂ ಏನು? ಈ ಕೇಸ್ ಯಾವುದೇ ಒಂದು ಮೂವಿಗಿಂತ ಕಡಿಮೆ ಇರೋದಿಲ್ಲ. ತನ್ನ ಮಗಳು ಮಿತಿಮೀರಿ ಹೋಗುತ್ತಿದ್ದಳು. ಅವಳಿಗೆ ಸಾಕಷ್ಟು ಬುದ್ಧಿ ಹೇಳಿದಳು. ಆದರೂ ಏನೂ ಪ್ರಯೋಜನ ಆಗಿರಲಿಲ್ಲ. ಆದರೆ ಇಲ್ಲಿ ಅವಳ ಮಗಳದ್ದೇ ಎಲ್ಲ ತಪ್ಪು ಹೇಳಲು ಆಗೋಲ್ಲ. ಅಲ್ಕಾಳ ತಪ್ಪು ತುಂಬಾ ಇತ್ತು. ಯಾಕಂದ್ರೆ ಅವಳು ಸುಭಾಷ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರೋವಾಗ ಅವನು ಮನೆಗೆ ಬಂದು ಅಲ್ಕಾ ಜೊತೆ ಇರುತ್ತಿದ್ದ. ಇದನ್ನು ನೋಡಿಯೇ ಅವಳ ಮಗಳು ಬೆಳೆದಿದ್ದಳು. ಅದು ಅವಳ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಅಲ್ಕಾ ಯಾವಾಗಲೂ ಮಗಳಿಗೆ ಬುದ್ಧಿ ಹೇಳಲು ಹೋದಾಗ, ನಿನ್ನ ಸಂಬಂಧ ಯಾರ ಜೊತೆ ಇದೆ, ನೀನು ಏನೇನು ಮಾಡುತ್ತೀಯಾ ಅಂತ ಗೊತ್ತು ಎಂದು ಅವಳ ಮಗಳು ಹೇಳುತ್ತಿದ್ದಳು. ಇದರಿಂದಲೇ ಅಲ್ಕಾ ಸುಭಾಷ್ ಜೊತೆ ಸೇರಿ ಮಗಳನ್ನು ಮುಗಿಸಲು ಉಪಾಯ ಮಾಡುತ್ತಾಳೆ. ಇದಕ್ಕೆ ಸುಭಾಷ್ ಒಪ್ಪಿಕೊಳ್ಳುತ್ತಾನೆ. ಯಾಕಂದ್ರೆ ಅವನಿಗೆ 50,000 ಕೊಡುತ್ತೇನೆ ಅಂತ ಅಲ್ಕಾ ಹೇಳುತ್ತಾಳೆ. ಹಾಗಾಗಿ ಅವನು ಒಪ್ಪುತ್ತಾನೆ. ಕೋರ್ಟ್ನಿಂದ ವಾಪಸ್ ಬರೋವಾಗ ಅಲ್ಕಾ ಅವಳ ಮಗಳನ್ನು ಸುಭಾಷ್ ಜೊತೆ ಒಬ್ಬಳೇ ಕಳುಹಿಸುತ್ತಾಳೆ. ಇದು ಯಾವುದರ ಬಗ್ಗೆಯೂ ಅರಿವೇ ಇಲ್ಲದೆ ಸುಭಾಷ್ ಜೊತೆ ಹೋಗುತ್ತಾಳೆ. ಆದರೆ ಸುಭಾಷ್ ಎಲ್ಲ ವಿಷಯವನ್ನೂ ಅವರ ಹತ್ತಿರ ಹೇಳಿದಾಗ ಒಮ್ಮೆ ಅವಳು ಬೆಚ್ಚಿ ಬೀಳುತ್ತಾಳೆ. ಇಲ್ಲಿಂದಲೇ ಕತೆ ತಿರುವು ಪಡೆಯುತ್ತದೆ. ಅಲ್ಕಾಳ ಮಗಳು ಅವಳಿಂದ 4 ಹೆಜ್ಜೆ ಮುಂದೆಯೇ ಯೋಚನೆ ಮಾಡುತ್ತಾಳೆ. ಹಾಗೆ ವಿಚಾರಣೆ ಮುಂದುವರಿಯುತ್ತಾ ಹೋಗುತ್ತೆ. ಆವಾಗ ಅಲ್ಕಾ ಮತ್ತು ಸುಭಾಷ್ನ ಅಕ್ರಮ ಸಂಬಂಧದ ವಿಷಯ ಗೊತ್ತಾಗುತ್ತೆ. ಅಲ್ಕಾಳ ಮಗಳನ್ನು ಮತ್ತೆ ಸುಭಾಷ್ನನ್ನು ಅರೆಸ್ಟ್ ಮಾಡುತ್ತಾರೆ. ಅವರನ್ನು ವಿಚಾರಣೆ ಮಾಡಿದಾಗ ಒಂದು ವಿಚಿತ್ರ ಕಥೆ ಗೊತ್ತಾಗುತ್ತೆ. ಇದನ್ನು ದುಃಖಭರಿತ ಕಥೆಯೋ ಅಥವಾ ಟ್ವಿಸ್ಟ್ ಭರಿತ ಕಥೆಯೋ ಅಂತ ಹೇಳಬೇಕೋ ನೀವೇ ನಿರ್ಧಾರ ಮಾಡಿ ಕಾಮೆಂಟ್ ಮಾಡಿ. ಸುಭಾಷ್ ಹೇಳುತ್ತಾನೆ, ನಮ್ಮ ಉಪಾಯದ ಪ್ರಕಾರ ಅವಳ ಮಗಳು ನನ್ನೊಟ್ಟಿಗೆ ಬಂದಳು. ಆ ಹೊತ್ತಿಗೆ ಅವಳಿಗೆ ಏನೂ ಗೊತ್ತಿರಲಿಲ್ಲ. ನಿರ್ಜನವಾದ ರಸ್ತೆಯಲ್ಲಿ ದೊಡ್ಡ ಪೊದೆಯ ಹತ್ತಿರ ಯಾರೂ ಇರಲಿಲ್ಲ. ಅಲ್ಲಿ ಮೊದಲು ಅಲ್ಕಾ ಅವಳ ಮಗಳನ್ನು ಕೊಲ್ಲಲು ಸುಪಾರಿ ಕೊಟ್ಟಿರುವ ವಿಷಯವನ್ನು ಹೇಳುತ್ತಾನೆ. ಅದನ್ನು ಕೇಳಿ ಅವಳು ಬೆಚ್ಚಿ ಬೀಳುತ್ತಾಳೆ. ಆದರೆ ಅವಳು ತನ್ನ ತಾಯಿಯನ್ನೇ ಅವಳ ಜಾಲದಲ್ಲಿ ಬೀಳಿಸಲು ಉಪಾಯ ಮಾಡುತ್ತಾಳೆ. ಆವಾಗ ಅವಳು ಸುಭಾಷ್ ಹತ್ತಿರ ಹೋಗಿ ಪ್ರೀತಿಯಿಂದ ಕೇಳುತ್ತಾಳೆ, ನಿಮ್ಗೆ 50,000 ಹಣ ಬೇಕಾ ಅಥವಾ ಸ್ವತಃ ನಾನೇ ಬೇಕಾ ಅಂತ. ಈ ಮಾತು ಹೇಳುತ್ತಿದ್ದಂತೆ ಸುಭಾಷ್ ಮನಸ್ಸು ಬದಲಾಗುತ್ತೆ. ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ, ದೊಡ್ಡ ಪೊದೆ ಇತ್ತು. ವಯಸ್ಸಿಗೆ ಬಂದ ಹುಡುಗಿ ತಾನಾಗಿಯೇ ಕೇಳುತ್ತಿದ್ದಳು. ಹಾಗಾಗಿ ಅವನು ಆ ಅವಕಾಶನ್ನು ಬಿಡಲಿಲ್ಲ. ಅವಳನ್ನು ಪೊದೆಯೊಳಗೆ ಕರೆದುಕೊಂಡು ಹೋಗಿ ರಾಸಲೀಲೆ ಆಡುತ್ತಾನೆ. ತಾಯಿಯನ್ನು ಕೊಂದರೆ ನಾನು ನಿನ್ನ ಜೊತೆಯೇ ಇರುತ್ತೇನೆ ಅಂತ ಅವನನ್ನು ಪ್ರಚೋದಿಸುತ್ತಾಳೆ. ಅವಳಿಗೆ ತಾಯಿಯ ಮತ್ತೆ ಸುಭಾಷ್ನ ಸಂಬಂಧದ ಬಗ್ಗೆ ಗೊತ್ತಿತ್ತು. ಹಾಗಾಗಿ ನೀನು ತಾಯಿ ಬಗ್ಗೆ ಯೋಚನೆ ಮಾಡಬೇಡ, ನನ್ನನ್ನು ನೋಡು, ನಾನು ನಿನ್ನೊಟ್ಟಿಗೆ ಇರುತ್ತೇನೆ. ಅವಳು ಹೇಳಿದ ವಿಷಯದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಏನು ಹೇಳುತ್ತಿದ್ದೇನೋ ಅದನ್ನು ಮಾಡು. ಅವಳನ್ನು ಮುಗಿಸಿಬಿಡು. ನಂತರ ಇಬ್ಬರು ಸೇರಿ ಒಂದು ಉಪಾಯ ಮಾಡುತ್ತಾರೆ. ಅವಳ ತಾಯಿ ಕಾಯುತ್ತಿದ್ದಳು. ಅವಳನ್ನು ಮುಗಿಸಿ ಅದರ ಫೋಟೋ ಕಳುಹಿಸಲು ಹೇಳಿದ್ದಳು. ಅದಕ್ಕಾಗಿಯೇ ಅವರು ಒಂದು ನಾಟಕ ಮಾಡುತ್ತಾರೆ. ಅದರಲ್ಲಿ ಅವಳ ಮಗಳು ಸತ್ತಿರೋ ತರ ಫೋಟೋ ತೆಗೆದು ಕಳುಹಿಸುತ್ತಾರೆ. ಅಲ್ಕಾ ಅದನ್ನು ನೋಡಿ ತುಂಬಾ ಖುಷಿಯಾದಳು. ಅದರ ನಂತರ ಸುಭಾಷ್ 50,000 ಹಣ ಕೇಳುತ್ತಾನೆ. ಹಣ ರೆಡಿ ಮಾಡು, ನಾನು ಸ್ವಲ್ಪ ದಿನದಲ್ಲೇ ಬರುತ್ತೇನೆ ಅಂತ ಹೇಳುತ್ತೇನೆ. ನಂತರ ಅವರು ಆಗ್ರಾಕ್ಕೆ ಓಡಿ ಹೋಗುತ್ತಾರೆ. 3 ದಿನ ಒಟ್ಟಿಗೆ ಇರುತ್ತಾರೆ. ಇದರ ಮಧ್ಯೆ ಸುಭಾಷ್ ಅಲ್ಕಾ ಹತ್ತಿರ ಹಣ ಕೇಳಲು ಶುರು ಮಾಡುತ್ತಾನೆ. ಆದರೆ ಅಲ್ಕಾಗೆ 50,000 ಹಣ ಹೊಂದಿಸಲು ಆಗೋದಿಲ್ಲ. ಇದರಿಂದ ಕೋಪಗೊಂಡ ಸುಭಾಷ್ ಅಲ್ಕಾಗೆ ಎಲ್ಲ ವಿಷಯ ಹೇಳುತ್ತಾನೆ. ನನಗೆ ಗೊತ್ತಿತ್ತು, ನೀನು ಹಣ ಕೊಡೋದಿಲ್ಲ, ಅದಕ್ಕೆ ನಾನು ನಿನ್ನ ಮಗಳನ್ನು ಮುಗಿಸಲಿಲ್ಲ ಅಂತ ಹೇಳುತ್ತಾನೆ. ಅವಳ ಜೊತೆನೂ ಅವನು ಸಂಬಂಧ ಇಟ್ಟಿದ್ದ, ಹಾಗಾಗಿ ಅವಳನ್ನು ಅಲ್ಲಿಗೆ ಬರಲು ಹೇಳುತ್ತಾನೆ. ನೀನು ಇಲ್ಲಿ ಬಾ, ಇಲ್ಲಿ ಜಾತ್ರೆ ಇದೆ, ಎಲ್ಲ ಸುತ್ತಾಡಿಕೊಂಡು ಆಮೇಲೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗು ಅಂತ ಹೇಳುತ್ತಾನೆ. ಅಲ್ಕಾ ಅಲ್ಲಿಗೆ ಹೋಗಲು ತಯಾರಾದಳು. ಜಾತ್ರೆ ಎಲ್ಲ ಸುತ್ತಾಡಿ ಮನೆಗೆ ಹೋಗಲು ತಯಾರಾಗುತ್ತಾರೆ. ತುಂಬಾ ಕತ್ತಲಾಗಿತ್ತು. ಆವಾಗ ಅಲ್ಕಾ ಸುಭಾಷ್ ಕಿವಿಯಲ್ಲಿ ಮೆಲ್ಲಗೆ ಹೇಳುತ್ತಾಳೆ, ಇವಾಗಲೂ ಸಮಯ ಇದೆ, ಇಲ್ಲಿ ಯಾರೂ ಇಲ್ಲ, ಅವಳನ್ನು ಮುಗಿಸಿಬಿಡು, ನಿನ್ನ ಹಣ ನಿನಗೆ ಕೊಡುತ್ತೇನೆ. ಅವನು ಆಯಿತು ಅಂತ ಹೇಳಿ ಮಗಳನ್ನು ಕರೆದುಕೊಂಡು ಬದಿಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ಮಗಳ ಹತ್ತಿರ ಎಲ್ಲ ಹೇಳುತ್ತಾನೆ. ನಿನ್ನನ್ನು ಮುಗಿಸಲು ಹೇಳುತ್ತಿದ್ದಾಳೆ. ನೀನು ನನ್ನ ಜೊತೆಗೆ ಇರುತ್ತೀಯ ಅಂದರೆ ಇವಾಗಲೇ ನಿನ್ನ ತಾಯಿಯನ್ನು ಮುಗಿಸುತ್ತೇನೆ, ಏನು ಮಾಡಬೇಕು ಹೇಳು ಅಂತ ಕೇಳುತ್ತಾನೆ. ಅವಳು ಅದಕ್ಕೆ ಒಪ್ಪುತ್ತಾಳೆ. ಯಾಕಂದ್ರೆ ಅವಳಿಗೂ ಅವಳ ಜೀವ ಉಳಿಸಿಕೊಳ್ಳಬೇಕಾಗಿತ್ತು. ಅವಳಿಗೂ ಸಾಕಾಗಿತ್ತು. ಅಲ್ಕಾ ಅವಳಿಗೆ ಒಂದು ದೊಡ್ಡ ತಲೆನೋವಾಗಿದ್ದಳು. ಹೇಗೂ ಅವಳೇ ಮುಗಿಸಲು ನಿರ್ಧಾರ ಮಾಡಿದ್ದಳು. ನಾನೇ ಆ ಕೆಲಸ ಮಾಡುತ್ತೇನೆ ಅಂತ ಅವಳು ಯೋಚನೆ ಮಾಡುತ್ತಾಳೆ. ಅವರು ಇನ್ನೊಮ್ಮೆ ಸತ್ತ ಹಾಗೆ ನಾಟಕ ಮಾಡುತ್ತಾರೆ. ಅವಳ ಮಗಳು ಅಲ್ಲೇ ಮಲಗುತ್ತಾಳೆ. ಅಲ್ಕಾನ ಸುಭಾಷ್ ಕರೆಯುತ್ತಾನೆ, ಬಂದು ನೋಡು, ಕೆಲಸ ಆಯಿತು. ಅಲ್ಕಾ ಅಲ್ಲೆಗೆ ಓಡಿ ಹೋಗುತ್ತಾಳೆ. ಆದ್ರೆ ಅಲ್ಲಿ ಹೋದಾಗ ಕಥೆಯೇ ಬೇರೆ ಆಗಿತ್ತು.
ಅವಳು ಅಲ್ಲಿಗೆ ಬಂದ ತಕ್ಷಣ ಸುಭಾಷ್ ಅವಳನ್ನು ಗಟ್ಟಿ ಹಿಡಿದುಕೊಳ್ಳುತ್ತಾನೆ. ಆವಾಗ ಮಗಳು ಎದ್ದು ಅವನಿಗೆ ಸಾಥ್ ಕೊಡುತ್ತಾಳೆ. ಇಬ್ಬರೂ ಸೇರಿ ಅವಳನ್ನು ಮುಗಿಸಿ, ಮುಖಗುರುತು ಸಿಗಬಾರದು ಎಂದು ಕಲ್ಲಲ್ಲಿ ಜಜ್ಜಿ ಹಾಕಿ, ಅವರು ಅಲ್ಲಿಂದ ಓಡಿ ಹೋಗುತ್ತಾರೆ. ಅರೆಸ್ಟ್ ಆದ ಮೇಲೆ ಮಗಳು 12 ವಯಸ್ಸಿನವಳು ಆಗಿದ್ದರಿಂದ ಅವಳಿಗೆ ದೊಡ್ಡ ಶಿಕ್ಷೆ ಆಗೋದಿಲ್ಲ. ಸುಭಾಷ್ಗೆ ಜೈಲ್ ಶಿಕ್ಷೆ ಆಗುತ್ತೆ. 10 ವರ್ಷ ಶಿಕ್ಷೆ ಅನುಭವಿಸಿ ಹೊರ ಬಂದಿದ್ದ ಸುಭಾಷ್ ಇನ್ನೊಮ್ಮೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಇನ್ನೊಮ್ಮೆ ಜೈಲ್ಗೆ ಹೋಗುತ್ತಾನೆ. ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.